ಹೋಗ್ತಾ ಇದ್ದಾಳೆ. ನಮ್ಮ ಯಜಮಾನ್ರು ಏನಾದ್ರೂ ಅವಳಿಗೆ ಕಚ್ಚಿಗುಳಿ ಕೊಟ್ರೋ ಅಥವಾ ಮಾಡ್ತಿದ್ದೀರಿ ನಿಮ್ಗೆ. ದಯವಿಟ್ಟು ಅದನ್ನ ಹರಿದಾಕ್ಬೇಡಿ. ಅದನ್ನ ಹರಿದ್ರೆ ನನ್ನ ಮೈ ಚರ್ಮನೆ ಸುಂದಂಗಾಗುತ್ತೆ. ನಾನಿರುವಾಗ ನಮ್ಮ ರೂಮಲ್ಲಿ ಬೇರೆ ಹುಡುಗಿರ ಫೋಟೋ ಯಾಕೆ? ಅದು ಮೇಡಮ್ ಅವರೇ, ಸುಂದರವಾದ ಹುಡುಗಿರು ಸದಾ ನನ್ನ ಕಣ್ಣಿಗೆ ಕಾಣ್ಲಿ ಅಂತ. ಏನಂದ್ರಿ? ಅದು ಕಾಲೇಜಿನ ದಿನಗಳಲ್ಲಿ ಇವ್ರ ಚಿತ್ರ ಬಿಡುಗಡೆ ಆಗ್ಬಿಟ್ರೆ ಸಾಕು, ನೋಡೋದಕ್ಕೆ ನಾನು ಬಿದ್ದು ಸಾಯ್ತಾ ಇದ್ದೆ. ನೀವು ಬೇರೆಯವ್ರಿಗೋಸ್ಕರ ಸತ್ತಿದ್ದೆ ಜಾಸ್ತಿ. ಅಂದಿನ ವಿಜಯನಗರ ಸಾಮ್ರಾಜ್ಯದ ಗತ ವೈಭವದಲ್ಲಿ ಇಂದಿನ ಹಾಳು ಹಂಪೆಯಲ್ಲಿ. ಯಾವ್ದಕ್ಕೆ ಯಾವ್ದನ್ನ ಹೋಲಿಸ್ತಾ ಇದ್ದೀರಾ? ವಾಸ್ತವಕ್ಕೆ ನನ್ನ ಗತಕಾಲದ ಕಾಲೇಜು ದಿನಗಳನ್ನ ಹೋಲಿಸಿ ನೆನಪು ಮಾಡ್ಕೊತಾ ಇದ್ದೆ ಮೇಡಮ್ ಅವರೇ. ಕಾಲೇಜ್ ದಿನಗಳು ನೆನಪು ಮಾಡ್ತಾ ಕೂತ್ಕೊಂಡ್ರೆ ಸಂಸಾರ ಹಾಳು ಹಂಪೆ ಆಗತ್ತೆ. ಮೊದ್ಲು ಇದನ್ನೆಲ್ಲ ತೆಗ್ದಾಕಿ. ನಾಟಕ ಇವರು ನನ್ನ ಸುತ್ತ ಇದ್ರೇನೆ ನನಗೆ ಹಳೆ ನೆನಪುಗಳು ಮತ್ತೆ ಮತ್ತೆ ಮರುಕಳಿಸೋದು. ಮೇಡಮ್ ಅವರೇ, ನನಗೆ ಕಾಲೇಜ್ನಲ್ಲಿ ಎಷ್ಟು ಜನ ಫ್ರೆಂಡ್ಸ್ಗಳು ಇದ್ರು ಗೊತ್ತಾ? ಬಿಡಿ, ಅವರು ಬರೀ ಫ್ರೆಂಡ್ಸ್ ಅಲ್ಲ, ನನ್ನ ಪಾಲಿನ ಬಂಗಾರ. ಅದರಲ್ಲೂ ಮುಖ್ಯವಾಗಿ ಆ ಪಿ ಫಾರ್ ಪದ್ಮ, ಇನ್ನುಳಿದಂತೆ ಎ ಫಾರ್ ಆರತಿ, ಬಿ ಫಾರ್ ಭಾರತಿ, ಸಿ ಫಾರ್ ಚೈತ್ರ, ಅಪ್ ಟು ಝಡ್ ವರ್ಗೂ ಇದ್ರು ಕಣ್ರಿ. ಅವ್ರನ್ನೆಲ್ಲ ನೆನೆಸ್ಕೊತಾ ಇದ್ರೆ ನನ್ನ ಮೈ ರೋಮಾಂಚನವಾಗುತ್ತೆ. ನೀವು ಇನ್ನು ಕಾಲೇಜ್ ಹುಡುಗ ಅಲ್ಲ, ಮದುವೆ ಆಗಿದ್ದೀರಾ. ಈಗ ನೀವು ಸಂಸಾರಸ್ಥರು. ಮೇಡಮ್ ಅವರೇ, ಆಕಾಶದಲ್ಲಿ ಹಕ್ಕಿ ತರ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದವನ್ನ ರೆಕ್ಕೆ ಕಾಟ ಮಾಡಿಬಿಟ್ಟು ಭೂಮಿಗೆ ದಬಾರನೆ ಯಾಕೆ ಎಸಿತೀರ? ಹೌದು, ಆ MSc ಅತ್ತಿಗೆ ಕಿಸ್ಕಿಸ ಅಂತ ನಕ್ಕೊಂಡು ನೋಡೋದ್ಲು. ಬಹುಶಃ ಈ ಫೋಟೋಗಳನ್ನೆಲ್ಲ ನೋಡಿ ಅವಳಿಗೆ ಖುಷಿ ಆಗಿರ್ಬೇಕು. ಯಾಕೆ ತಮಗೆ ಖುಷಿ ಆಗ್ಲಿಲ್ವೇ? ಇಲ್ಲ, ಅದಕ್ಕೇನೆ ನಿಮ್ಮನ್ನ ಕಂಡ್ರೆ ನನಗೂ ಖುಷಿ ಆಗಲ್ಲ. ಫೋನ್ ಬಡ್ಕೊಳ್ತಾ ಇದೆ, ದುಡ್ಡು ಕಟ್ಟಿಲ್ಲ ಅನ್ಸುತ್ತೆ. ದುಡ್ಡು ಕಟ್ಟಿದ್ರೆ ಫೋನ್ ಹೆಂಗೋ ಬಡ್ಕೊಂಡಿರೋದ? ಹೌದಾ? ಫೋನ್ ನಿಂತೋಯ್ತಲ್ಲ. ಅದಕ್ಕೆ ನಾವು ಮಾತಾಡ್ಕೊಂಡಿರೋದು ಕೇಳ್ಸಿರ್ಬೇಕು. ಮತ್ತೆ ಬಡ್ಕೊಳ್ತಾ ಇದೆ. ತಗೊಳ್ಳ ಬಿಟ್ಲಾ? ನಮಗೆ ಯಾರೋ ಫೋನ್ ಮಾಡ್ತಾರೆ, ಮಾಡಿದ್ರೆ ಅತ್ತಿಗೆ ಮಾಡಿರ್ತಾರೆ, ಇಲ್ಲ ಬಾವಂಗ್ ಮಾಡಿರ್ತಾರೆ, ಅವರೇ ಬಂದು ನೋಡ್ಕೊಳ್ತಾರೆ. ಅಂದ್ರೂ ಯಾರು ಮಾಡಿದಾರೆ ಅಂತ ನೋಡ್ಬೇಕು ತಾನೆ? ಹೌದಲ್ವಾ? ಇಬ್ರು ತಗೊಳ್ಳೋಣ ನಡಿ. ಕೆಂಪು ಮಣ್ಣು ಜೇಡಿ ಮಣ್ಣು, ನಿಮ್ಮ ತಲೆನಲ್ಲಿ ಬುದ್ಧಿ ಇಲ್ಲ ಕಂಡ್ರ. ಅದು ಈ ಜನ್ಮಕ್ಕೆ ಬರೋದು ಇಲ್ಲ. ಫೋನ್ ತನ್ನ ಪಾಡಿಗೆ ತಾನು ಬಡ್ಕೋತಾ ಇದೆ, ತೆಗಿಬೇಕು ಅನ್ನೋ ಪರಿಜ್ಞಾನ ಇಲ್ವಲ್ಲ. ಅದನ್ನ ಬಿಟ್ಬಿಟ್ಟು ಜಗಳಾಡ್ತಾ ಇದ್ದೀರಲ್ಲ, ಕಟ್ ಆಗೋಯ್ತು. ಅದು ಯಾವ ಸಚಿವರು ನನ್ನ ಕೇಳ್ಕೊಂಡು ಫೋನ್ ಮಾಡಿದ್ರು. ಇದು ಒಳ್ಳೆ ಟೈಮ್ ಕಂಡ್ರು, ಹಂಗೆ ಕೋಟಿಗಟ್ಟಲೆ ಕುದಿಸ್ಬಿಡ್ಬೋದಿತ್ತು ಗೊತ್ತಾ. ಇದು ನನ್ನ ಫೋನ್. ನೀನೇ ದುಡ್ಡು ಕೊಟ್ಟು ತಗೊಂಡಿದ್ದ? ಇನ್ನೊಂದು ಮಾತಾಡ್ಬೇಡ, ಹೋಗ್ತಾ ಇರಲಿ. ಹಲೋ, ಪದ್ಮಾ ಪದ್ಮಾ ಪದ್ಮಾ, ಅದು ನಮ್ಮ ಮನೆಯಲ್ಲಿ ಒಂದೆರಡು ಕೋಡಂಗಿಗಳಿದ್ದಾವೆ. ಫೋನನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಅವ್ರನ್ನ ಬಿಟ್ಟಾಕು. ನೀನು ಹೇಗಿದೆಯಾ? ಅಲ್ಲ, ಎಷ್ಟು ದಿನ ಆಯಿತು ನೀನು ಫೋನ್ ಮಾಡಿ? ನಿನ್ನ ಪಾಲಿಗೆ ನಾನೇನಾದರೂ ಸತ್ತೋಗಿದ್ದೀನ ಪದ್ಮ? ಏನು ನೀನು ಇಲ್ಲಿಗೆ ಬರ್ತಾ ಇದೀಯಾ? ಮರುಭೂಮಿಲಿದ್ದವನಿಗೆ OSS ಸಿಕ್ತಂಗೆ ಆಯ್ತು. ಬಾ. ಏನಂದ್ರೆ? ಅಲ್ಲ, ನಿನಗೇನಾದರೂ ತಲೆ ಇದೆಯಾ? ಶಿವಮೊಗ್ಗದಿಂದ ಇಲ್ಲಿಗೆ ಬಂದುಬಿಟ್ಟು ಯಾವುದೋ ಹೋಟೆಲಲ್ಲಿ ಇರ್ತೀಯ? ಅಲ್ಲ, ನನ್ನ ಮನೆ ಏನಾಗಿದೆ ಅಂತ ನೋಡು. ನೀನು ಸೀದಾ ನಮ್ಮ ಮನೆಗೆ ಬರಬೇಕು. ನನ್ನ ರೂಮ್ ಇದೆ, ಅಲ್ಲೇ ಇರೋ. ಪದ್ಮ, ಏನು ಹೀಗೆ ಕೇಳ್ತಾ ಇದೆಯಾ? ನೀನು ಬಂದ ಮೇಲೆ ನಾನು ನಿನ್ನ ಜೊತೆ ಇಲ್ಲದೆ ಇರ್ತೀನ? ನನ್ನ ಹೆಂಡ್ತಿನ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಪಾಡಿಗೆ ನೀನು ಬಾ. ಅದನ್ನ ಬನ್ನೇರ್ಘಟ್ಟಕ್ಕೋ, ಬಂಡೀಪುರಕ್ಕೋ, ಇಲ್ಲ ಸಕ್ಕರೆ ಬೈಲಿಗೋ ಅಟ್ಟಿದ್ರೆ ಆಯ್ತು. ಬರೀ ಆನೆ ಅಲ್ಲ, ಮದ ಗಜ ಪದ್ಮ. ನೋಡು, ನಾನು ನೀನು ಫೋನಲ್ಲಿ ಜಾಸ್ತಿ ಮಾತಾಡೋದು ಬೇಡ. ಯಾಕೆಂದ್ರೆ ನಮ್ಮನೆ ಗೋಡೆಗೂ ಕಂಬಕ್ಕೂ ಕಿವಿಗಳನ್ನು ಫಿಟ್ ಮಾಡ್ಬಿಟ್ಟಿರ್ತಾರೆ. ನೀನು ಬರ್ತೀಯಲ್ಲ, ನೀನು ಬಂದಾದ್ಮೇಲೆ ರೂಮಲ್ಲಿ ಕೂತ್ಕೊಂಡು ಮಾತು 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 ಮಾತು. ಆಯ್ತು, ಈಗ ಫೋನ್ ಇಡಿ ಪದ್ಮ. ಅತ್ತೆ, ಮತ್ತೆ ಕಾಫಿ ಸ್ಟ್ರಾಂಗಾ? ಕಾಫಿ ತಲೋದು ಎಷ್ಟು ಹೊತ್ತು ಮಾಡ್ತೀಯ? ಕೊಡು ಕೊಡು. ಇರಿ ಅತ್ತೆ, ಇನ್ನ 2 ಸೆಕೆಂಡ್ ಬಾಕಿ ಇದೆ, ತಗೊಳ್ಳಿ. ಯಾಕೆ ಒಳ್ಳೆ ಹಿಂಗ್ ತಿಂದ ಮಂಗನ್ ಥಲ ಮುಖ ಮಾಡ್ಕೊಂಡಿದೀಯಾ? ಅತ್ತೆ, ನಿಮ್ ಮಗನ್ ಬಗ್ಗೆ ಕೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಮಗನ್ಗೆ ಯಾರಾದ್ರೂ ಪದ್ಮ ಅಂತ ಗರ್ಲ್ ಫ್ರೆಂಡ್ ಇದ್ರಾ? ಆ ವಿಷಯ ಈಗ ಯಾಕೆ? ಫೋನ್ ನಲ್ಲಿ ಯಜಮಾನ್ರು ಪದ್ಮ ಅನ್ನೋ ಹುಡುಗಿ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಮನೆಗೂ ಬಾ ಅಂತ ಕರೀತಾ ಇದ್ರು. ಅವರಿಬ್ರು ಕಾಲೇಜ್ ಲವರ್ಸಾ ಹೇಗೆ? ಕಾಲೇಜಲ್ಲಿ ಓದೋವಾಗ ನನ್ನ ಮಗ ಎಲ್ಲೆಲ್ಲೂ ಬೇಕಾಗಿದ್ದ. ಕಾಂಪಿಟೇಷನ್ ಗೆಲ್ಲೋದು ಎಲ್ಲದ್ರಲ್ಲೂ ಇದ್ದ. ಹುಡುಗಿರು ಅವಳ ಹಿಂದಿಂದೇನೆ ಬಲ್ತಿದ್ರು. ಒಂದು ಹುಡುಗಿನ ನನ್ನ ಮಗ ತುಂಬಾ ಮೆಚ್ಕೊಂಡಿದ್ದ. ಆ ಹುಡುಗಿ ನೋಡೋದಕ್ಕೆ ಹೇಗಿದ್ರು? ತುಂಬಾ ಚೆನ್ನಾಗಿದ್ಲು. ಇದೇ ಮೂಗು, ಇದೇ ಕಣ್ಣು, ಇದೇ ಬಾಯಿ, ಹೆಚ್ಚು ಕಮ್ಮಿ ನಿನ್ ಥಲನೇ ಇದ್ಲು. ಅದಕ್ಕೆ ಅನ್ಸುತ್ತೆ
ಯಜಮಾನ್ರು ನನ್ನ ಈಗಲೂ ಇಷ್ಟಪಡ್ತಾರೆ. ಏನ್ ಮಾಡೋದು, ಆ ಹುಡುಗಿ ಸಿಗ್ಲಿಲ್ಲ. ಮೊದಲೇ ಹುಡುಕ್ತಿದ್ದ ನಮಗೆ ಕತ್ತೆ ಸಿಕ್ಬಿಡ್ತು. ಮೂತಿ ಒಂದೇ ಥಲ ಇದೆ ಅಂತ ನನ್ನ ಮಗನೂ ಮದುವೆ ಆದ. ಎಲ್ಲ ನಮ್ಮ ಯಜಮಾನ್ರು ಮಾಡಿ ಕೆಲಸ. ಪಾಪ ಪಾಳ್ಲಂಗ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ. ಏನ್ರಿ ಇದು ಹೊಸ ಬೆಡ್ ಸ್ಪ್ರೆಡ್ ಹಾಸ್ತಾ ಇದ್ದೀರಾ? ಮೇಡಮ್ ಅವರೇ, ಬರೀ ಕೆನ್ನೆಗೆ ಪೌಡ್ರು ಮೈಗೆ ಸೆಂಟ್ ಹೊಡ್ಕೊಂಡ್ಬಿಟ್ರೆ ಸಾಕ? ರೂಮ್ನ ನೀಟಾಗಿ ಇಟ್ಕೊಳ್ಳೋದು ಬೇಡವಾ? ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನಗ್ತಾರೆ ಅಷ್ಟೇ. ನೀವು ಸ್ವಲ್ಪ ಆಚೆ ಇರಿ. ನನ್ನ ರೂಮಿಂದ ನನ್ನ ಆಚೆ ಹೋಗುವಂತಿದ್ದೀರಾ? ಮೇಡಮ್ ಅವರೇ, ನಾನೇನಾದ್ರೂ ಈ ಕೆಲಸ ನಿಮಗೆ ಕೊಟ್ರೆ ನೀವು ಕೆಲಸ ಮಾಡೋದಕ್ಕೆ ಅಂತ ಹೋಗಿ ಸೊಂಟ ಉಳ್ಕಿಸ್ಕೋತೀರ. ಆಮೇಲೆ ಆಸ್ಪತ್ರೆ ಖರ್ಚು ಕೊಡೋರು ಯಾರು? ಸ್ವಲ್ಪ ಅರ್ಥ ಮಾಡ್ಕೊಂಡು ಆಚೆ ಹೋಗ್ರಿ. ಪದ್ಮ ಪದ್ಮ ಪದ್ಮ. ಟಡಾನ್. ಬಾದಾಮಿ ಹಾಲ್ಗಾಯ್ತು. ಐಸ್ ಕ್ರೀಮ್ಗೆ ಕೊಡ್ತೀನಿ ಕಣ್ರು. ನಮ್ಮ ಯಜಮಾನ್ರ ಹತ್ರ ಹೋಗಿ ಆ ಪದ್ಮಾನ ಹುಡುಗಿ ಯಾರು ಅನ್ನೋ ವಿಷಯ ಕೇಳ್ಕೊಂಡ್ ಬರ್ತೀರಾ? ಅಷ್ಟೇ ತಾನೇ. ಜಾಜಿ ಅವ್ರಿಗೆ ಪದ್ಮನ್ ಅವ್ರು ಯಾರು ಅಂತ ಗೊತ್ತಾಗ್ಬೇಕಿದೆ. ಹೇಳು ಅಂದ್ರೆ ಹೇಳ್ತಾನೆ. ಓ, ನಾನ್ ಕೇಳ್ದೆ ಅಂತ ಹೇಳ್ಬೇಡ್ರು. ಹಾಗೆ ವಿಷಯನ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ, ಹೋಗಿ. ಪಾಂಡ್ರಂಗ, ಮದುವೆ ಫೋಟೋಗಳೇನೋ? ಮಡದಿನ ಮುಂದೆ ಇಟ್ಕೊಂಡು ಅದು ಯಾವ ಮುಟ್ಟಾಳ ಮದುವೆ ಫೋಟೋಸ್ ನೋಡ್ತಾನೆ ಮಾತ್ರ ಅಷ್ಟೇ. ನೀನು ನಿಮ್ಮ ಅಪ್ಪನ ಥರನೇ ಮಾತಾಡ್ತೀಯ. ಇವು ಆ ದಿನಗಳ ಕಾಲೇಜು ದಿನಗಳ ಫೋಟೋಸ್. ಇವನ್ನೆಲ್ಲ ನೋಡ್ತಾ ಇದ್ರೆ ಮೈಗೆ ವಯಸ್ಸಾಗಿರೋದೇ ಗೊತ್ತಾಗಲ್ಲ. ಏ ಪದ್ದು, ಕಾಲೇಜ್ ಫೋಟೋಗಳಂತೆ. ಕಾಲೇಜ್ ಕಾಣಿಸ್ತಾ ಇಲ್ವಲ್ಲೋ? ಫ್ರೆಂಡ್ಸ್ ಕಾಣಿಸ್ತಾ ಇದಾರಲ್ಲ. ಸ್ಕ್ಯಾನಿಂಗ್ ಮಾಡಿಬಿಟ್ರು, ಪ್ರಿನ್ಸಿಪಾಲು ಕ್ಲಾರ್ಕು ಎಲ್ಲರೂ ಕಾಣಿಸ್ತಾರೆ. ಹೌದಾ? ಪಾಂಡ್ರಂಗ, ಇದ್ರಲ್ಲಿ ಪದ್ಮ ಯಾರು? ನೋಡು, ಪದ್ಮನ್ ಫೋಟೋ ಸಖತ್ತಾಗಿದೆ. ನಿಮಗೆ ಯಾಕ್ರೋ ಪದ್ಮನ್ ವಿಷಯ? ಕಾಲೇಜ್ ಲೈಫು ಕಡ್ಲೆಪುರಿ ಲೈಫ್ ಅಂತಾರಲ್ವಾ, ಅದಕ್ಕೆ. ಇದ್ರಲ್ಲಿ ಇರೋರೆಲ್ಲರೂ ನನ್ನ ಫ್ರೆಂಡ್ಸ್ಗಳೇ. ಇದನ್ನ ತಗೊಂಡು ಹೋಗಿ ರೂಮ್ ನಲ್ಲಿ ಭದ್ರವಾಗಿ ಇಡಿ. ತಗೊಳ ಬಿಟ್ಲಾ? ಭಾರ ಇದೆ ಕಣೋ, ನೀನೇ ತಗೊಳ್ಳೋ. ನೋಡಪ್ಪ, ಒಂದು ಆಲ್ಬಮ್ ಹಿಡ್ಕೊಳ್ಳೋ ಶಕ್ತಿ ಇಲ್ಲ ನಿನಗೆ. ಮದುವೆ ಬೇಕಾಗಿತ್ತೇನೋ? ಸರಿಯಾ? ಜಾಜಿ ಅವರೇ, ಪದ್ಮ ಎಷ್ಟು ಚೆನ್ನಾಗಿದ್ದಾಳೆ ಅಂದ್ರೆ ನೀವು ಖುಷಿಯಾಗ್ಬಿಡ್ತೀರಾ. ಅಂದ್ರೆ ನನ್ಗಿಂತ ಕೆಟ್ಟಾಗಿದ್ದಾಳೆ ಇದ್ರು. ನೋಡಿ ನೀವೇ ಗೊತ್ತಾಗುತ್ತೆ. ಎಷ್ಟ್ ಚೆನ್ನಾಗಿದ್ದಾಳಲ್ವೇನೋ. ಪಾಂಡ್ರಂಗಂದು ಟೇಸ್ಟ್. ನಮ್ಮ ಬಾವಂಗೆ ಬಳ್ಳಿ ತರ ಪದ್ಮ ಇರುವಾಗ ಆಲದ ಮರ ತರ ಇರೋ ಅದಕ್ಕೆ ಹಾಕ್ಬೇಕು. ನೀವಿಬ್ರು ಸ್ವಲ್ಪ ತೆಪ್ಪಗಿರ್ತೀರಾ? ಆಯ್ತು, ಬೇಜಾರ್ ಮಾಡ್ಕೋಬೇಡಿ. ಇವಾಗ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ 200 ರೂಪಾಯಿ ಕೊಟ್ಬಿಟ್ಟು ಹೇಳಿ. ತಗೊಳ್ಳಿ. ಈ ಪದ್ಮ ಮತ್ತೆ ನಿಮ್ ಭಾವ ಎಲ್ಲೆಲ್ಲಿ ಸುತ್ತಾ ಇದ್ರು, ಪದ್ಮನ್ಗೂ ನಿಮ್ ಭಾವನ್ಗೂ ಏನ್ ಕನೆಕ್ಷನ್, ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ ಬಂದು ನನ್ಗೆ ಹೇಳ್ರೋ. ಏ ಪಾಂಡ್ರಂಗ, ನಿನ್ ಕಾಲೇಜ್ ದಿನಗಳು ಮತ್ತೆ ಆ ಪದ್ಮನ್ ಬಗ್ಗೆ ಸ್ವಲ್ಪ ಹೇಳೋ. ಪದ್ಮ ಅಂದ್ರೆ ನನಗೆ ಪಂಚ ಪ್ರಾಣ ಕಣ. ಮನುಷ್ಯಗಿರೋದು ಒಂದೇ ಪ್ರಾಣ ಅಲ್ವೇನೋ? ಒಂದನ್ನೇ ಅವನು 5 ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದಾನೋ. ನಾನು ಆ ಪದ್ಮ ಇಬ್ರು ಒಟ್ಟಿಗೆ ಇದ್ವಿ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ ಕಣ. ಗಡಿಯಾರದ ಸೆಲ್ನ ತೆಗ್ದ್ಬಿಡೋರು ಅನ್ಸುತ್ತೆ, ಏಕೆ? ಗಂಟೆ ಹೊಡಿಬಾರ್ದು ಅಂತ. ನಾವಿಬ್ರು ಮಾತಿ ಕೂತ್ವಿ ಅಂದ್ರೆ ಮುಳುಗೋ ಸೂರ್ಯನೂ ಗೊತ್ತಾಗ್ತಿರ್ಲಿಲ್ಲ, ಹುಟ್ಟೋ ಚಂದ್ರನೂ ಗೊತ್ತಾಗ್ತಾ ಇರ್ಲಿಲ್ಲ. ನೀವು ಹೋಟ್ಲಿಗೆಲ್ಲ ಹೋಗ್ತಾ ಇದ್ರಾ? ಅಲ್ಲಿ ಮಸಾಲೆ ದೋಸೆ ತಿಂತಾ ಇದ್ರಾ? ಹೋಟೆಲ್ಗೆ ಹೋದಾಗ ಪದ್ಮನಿಗೆ ಬಿಲ್ ಕೊಡಕ್ಕೆ ಬಿಡ್ತಾ ಇರ್ಲಿಲ್ಲ ಕಣ. ಕಂಪ್ನಿ ಪದ್ಮಂದು ಬಿಲ್ ಆಗ ನೀನ್ ಇಷ್ಟೊಂದು ಜುಗ್ಗಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ನಮ್ಮಿಬ್ರು ಫ್ರೆಂಡ್ಶಿಪ್ ಹಾಗಿತ್ತು ಕಣ. ನೀವು ದೂರ ಅಂದ್ರೆ ಎಲ್ಲಿಗೆ ಹೋಗ್ತಿದ್ರಿ? ಒಂದು ಸಲ ಕೆಮ್ಮಣ್ಗುಂಡಿಗೆ ಹೋಗಿದ್ವಿ. ಕೆಮ್ಮಣ್ಣು ತಿನ್ನಕ್ಕ? ಸೌಂದರ್ಯನ್ ಸವಿಯೋದಕ್ಕೆ. ನಮ್ಮ ಪದ್ಮ ಇದ್ದಕ್ಕಿದ್ದ ಹಾಗೆ ಉದ್ವೇಗಕ್ಕೊಳಗಾಗಿ ಇನ್ನೇನು ಕಾಲು ಜಾರಿ ಬೀಳ್ಬೇಕು. ನಾನು ಲಬಕ್ಕಂತ ಕೈ ಕೊಟ್ಟು ಗಬಕ್ಕಂತ ಮೇಲೆ ಕೇಳ್ಕೊಂಡ್ಬಿಟ್ಟೆ. ಇಲ್ಲ ಅಂದ್ರೆ ಕಳಕ್ಕಂತ ಸೊಂಟ ಮುರಿದೋಗ್ಬಿಟ್ಟಿರೋದು. ನೀವು ದಿನ ಕೈ ಹಿಡ್ಕೊಂಡು ಓಡಾಡ್ತಿದ್ರಾ? ಇಬ್ರು ಒಂದೇ ರೂಮಲ್ಲಿ ಒಟ್ಟಿಗೆ ಇದ್ವು. ಶನಿವಾರ ಭಾನುವಾರ ಬಂದ್ಬಿಡ್ತು ಅಂದ್ರೆ ಹಬ್ಬ ಕಂಡ್ರ. ಸೋಮವಾರ ಬರೋವರೆಗೂ ಬಿಟ್ಟಿರ್ತಾನೆ ಇರ್ಲಿಲ್ಲ. ಒಂದೇ ರೂಮಲ್ಲಿ ಮಲಗ್ತಾ ಇದ್ರಾ? ಒಂದೇ ರೂಮಲ್ಲಿ ಇದ್ದೀವಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಬೇಕಮ್ಮ. ಪಾಂಡುರಂಗ, ನಿಮ್ಗೆ ಪ್ರಪಂಚದಲ್ಲಿ ತುಂಬಾ ಇಷ್ಟವಾಗಿರೋದು ಅಂದ್ರೆ ಏನು? ನಿನಗೇನಿಷ್ಟ? ನನಗೆ ಈ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ನನಗೆ ಐಸ್ ಕ್ರೀಮ್ ತಿನ್ನೋ ಹುಡುಗಿ ಅಂದ್ರೆ ತುಂಬಾನೇ ಇಷ್ಟ. ಅಂದ್ರೆ ನಾನಿಷ್ಟನಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಚಿನ್ನ? ನೀನು ಐಸ್ ಕ್ರೀಮ್ ತಿನ್ನೋದನ್ನ ನೋಡ್ತಾ ಇದ್ರೆ ನನಗೆ ಏನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ನಿನ್ನೆ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದು ಬಿಡ್ಬೇಕು ಅನ್ಸುತ್ತೆ. ನಾನ್ ಕರ್ಗೋಗ್ಬಿಡ್ತೀನಪ್ಪ. ಪದ್ಮ, ಸ್ವಲ್ಪ ಹತ್ರ ಬಾ. ಯಾಕೆ? ನಿನ್ನ ಕಿವಿನಲ್ಲಿ ಒಂದು ಗುಟ್ಟು ಹೇಳ್ಬೇಕು. ಯು ನಾಟಿ. ನಾನು ಸುಳ್ಳು ಹೇಳ್ತಾ ಇದ್ದೀನೋ ನಿಜ ಹೇಳ್ತಾ ಇದ್ದೀನೋ ಅಂತ ಪದ್ಮ ಬಂದ ಕೇಳಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ಪದ್ಮ ಬಂದಾಗ ನನ್ನ ಹೆಂಡತಿ ಅಂತ ಇವ್ರು ಪರಿಚಯ ಮಾಡ್ಕೊಡ್ತಾರೆ. ಅವಳಿಗೆ
ನಾನು ವಯಸ್ಸಲ್ಲಿ ದೊಡ್ಡೋಳು ಅಂತ ಗೊತ್ತಾಗ್ಬಿಡುತ್ತೆ. ಆಗ ಆ ಮಾಟ್ಕಾತಿ ಮತ್ತೆ ತನ್ನ ಹಳೆ ಬಲೆನ ಬೀಸ್ತಾಳೆ. ಹಾಗಾಗ್ಬಾರ್ದು ಅಂದ್ರೆ ತಲೆ ಕೂದಲು ಬೆಳ್ಳಗಾಗೋಕೆ ವಿಶೇಷವಾಗಿ ತರಿಸಿದಿನಲ್ಲ ಎಣ್ಣೆ, ಅದನ್ನ ಇವ್ರ ತಲೆಗೆ ಬಳಿದು ಇವ್ರ ವಯಸ್ಸು ನನ್ನ ವಯಸ್ಸಿಗೆ ತಕ್ಕ ಕಾಣೋ ಹಾಗೆ ಮಾಡ್ಬೇಕು. ರೀ, ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿದೆ, ರೂಮಿಗೆ ಬನ್ನಿ. ಮೇಡಮ್ ಅವರೇ, ನಮ್ಮ ಮೂಡು ಈಗ ಕಾಲೇಜು ದಿನಗಳ ಕಡೆ ಹೋಗಿದೆ. ನಿಮ್ಮ ರೂಮಿಗೆ ಬರಬೇಕು ಅಂದ್ರೆ ಇನ್ನು 2 ಗಂಟೆ ಆಗುತ್ತೆ. ಅದಕ್ಕೆ ಏನದು ಟಾನಿಕ್ಕು. ತಾಕತ್ ಬರೋ ಟಾನಿಕ್ ಕುಡಿತೀನಿ. ಇದು ಹೊಟ್ಟೆಗಲ್ಲ, ತಲೆಗೆ ಹಚ್ಚೋ ಟಾನಿಕ್. ಗೊತ್ತಾಯ್ತು, ಬಾವುನ್ ತಲೆಗ. ಇದನ್ನ ಅವ್ರ ತಲೆಗೆ ಹಚ್ಚಿದಾಗ ಅವ್ರಿಗೆ ಗೊತ್ತಾಗತ್ತೆ ನನ್ನಷ್ಟು ಅವ್ರನ್ನ ಪ್ರೀತಿ ಮಾಡೋ ಹೆಣ್ಣು ಬೇರೆ ಯಾರು ಇಲ್ಲ ಅಂತ. ನೀವು ಹೆಣ್ಣ? ಅದು ನಾನು ಅತ್ಲಿ ಅಂತ ತಿಳ್ಕೊಂಡಿದ್ದೆ. ನಿಮ್ ಬಾವನ್ ತಲೆಗೆ ಇದನ್ನ ಹಚ್ತೀನಿ. ಬೆಳಗ್ಗೆ ಎದ್ದು ಅವ್ರ ಕನ್ನಡಿ ನೋಡ್ಕೊಂಡ್ರೆ ತಲೆನೇ ಇಲ್ವಾ? ಬೇರೆ ತಲೆ ಇರುತ್ತೆ ಕಣೋ. ಆಯೋಧನ ನಾಟಕ ಅಲ್ಲ, ಬಿಳಿ ತಲೆ ನಾಟಕ. ಅವ್ರ ಕರಿ ಕೂದ್ಲೆಲ್ಲ ಪೂರ್ತಿ ಪರ್ಮನೆಂಟ್ ಆಗಿ ಬೆಳ್ಳಗಾಗ್ಬಿಡುತ್ತೆ. ಆಮೇಲೆ ಪದ್ಮ ಏನು ಐಶ್ವರ್ಯ ರೈ ಬಂದ್ರು ನನಗ್ ಭಯ ಇಲ್ಲ ಕಣೋ. ಹೋಗು, ನಿಮ್ ಬಾವನ್ ಕರ್ಕೊಂಡ್ ಬಾ. ಪಾಂಡು ಬಾವ ಹೊತ್ತಿಗೆ ಕರಿತಾ ಇದಾರೆ, ಅರ್ಜೆಂಟ್ ಆಗಿ ನಿಮ್ ತಲೆ ತಗೊಂಡ್ ಬರ್ಬೇಕಂತ. ಇದು ಒಂದು ಕೆಲಸ ಅನ್ನೋ ತರ ಬಂದ್ಬಿಟ್ಟು ಹೇಳ್ತಾ ಇದೆಯಲ್ಲ, ಹೊರದಿ ಒಪ್ಪಿಸಿದ್ದಾಯ್ತಪ್ಪ. ಯಜಮಾನ್ರೆ, ನಿಮ್ ತಲೆನ ಇಲ್ಲೇ ಇಟ್ಕೋದ್ರೆ ಒಳ್ಳೇದು. ನೀನೇನೋ ತಲೆ ಇಲ್ಲಿ ಇಟ್ಬಿಟ್ಟು ಹೋಗು ಅಂತೀಯ, ನಮ್ಮ ಮೇಡಮ್ ಅವರು ತಲೆ ತಗೊಂಡು ಬನ್ನಿ ಅಂತಾರೆ. ಎರಡೂ ಅಪಾಯನೇ. ಇಲ್ಲಿ ಇಟ್ಬಿಟ್ಟು ಹೋದ್ರೆ ಆ ತಲೆಗೆ ಇಲ್ಲದೆಲ್ಲ ಹುಳ ಬಿಡ್ತೀಯ, ಅಲ್ಲಿ ತಗೊಂಡು ಹೋದ್ರೆ ಅವ್ರು ಬಿಳಿ ಬಣ್ಣ ಮೆತ್ತಾರೆ. ನಾನು ಏನು ಮಾಡ್ಲಿ? ರೀ, ಬೇಗ ಬರ್ತೀರಾ? ಲೇಟ್ ಆಯ್ತು. ಬಂದೆ ಮೇಡಮ್ ಅವ್ರ. ಯಜಮಾನ್ರೆ, ಆಂಟಿ ಒಂದ್ ಟಾನಿಕ್ ತಂದಿದ್ದಾರೆ. ಚೆನ್ನಾಗಿರೋ ಮುಖನ ಹಾಳು ಮಾಡ್ಕೋಬೇಡಿ ಯಜಮಾನ್ರೆ. ನಿಮ್ ತಲೆ ಕಪ್ಪಗಿದ್ರೇನೆ ಚಂದ. ಚಂಪಾ, ನೀನು ಕಪ್ಪಗಿರ್ಬೇಕು ಅಂತ ಬಯಸ್ತೀಯ, ನಮ್ಮ ಮೇಡಮ್ ಅವರು ಬೆಳ್ಳಗಿರ್ಬೇಕು ಅಂತ ಬಯಸ್ತಾರೆ. ನಾನು ಏನು ಮಾಡಿ ಒಂದು ಕೆಲಸ ಮಾಡಲ, ಮಧ್ಯಕ್ಕೆ ಬೈತಲೆ ತೆಗೆದ್ಬಿಟ್ಟು ಈ ಕಡೆ ಬಿಳಿ ಈ ಕಡೆ ಕಪ್ಪು ಬೆಳೆದ್ಬಿಟ್ರೆ ಹೇಗಿರುತ್ತೆ? ನಾನೇನು ಮಾಡಿಲ್ಲ. ಏನಾಯ್ತು? ಏನ್ ಮಾಡಿದ್ರಿ? ನಾನು ಅದು ಅದು ಅವರು ಅದು ತಲೆ ಸೇರಿದ್ಯಾ? ಇಲ್ಲ ರೀ. ಇವಳಿ ಮನೆ ಬಂದು ಸೇರ್ಕೊಂಡಾಗ್ಲಿಂದ ನನ್ ನೆಮ್ಮದಿನೇ ಇಲ್ಲ. ನಿಮ್ಮನ್ ಕಂಟ್ರೋಲ್ ಮಾಡೋದು, ಅವಳೇ ರಿಪೇರಿ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಚಂಪ ಇರೋದ್ರಿಂದಾನೇ ಹೊತ್ತೊತ್ತಿಗೆ ಸರಿಯಾಗಿ ಊಟ ಸಿಕ್ತಿರೋದು. ಎಷ್ಟು ಮುದ್ದಾಗಿದ್ದಾಳೆ ಅವಳೇ ನನ್ನ ಸೊಸೆಯಾಗಿದ್ದಿದ್ದೆ. ಏನು ಕಂತೆ ಪುರಾಣ ಕೇಳ್ಕೊಂಡು ನಿಂತಿದ್ರಲ್ಲ, ನಡೀರಿ. ಹೋಗಪ್ಪ, ನಿನ್ ಹೆಂಡತಿ ಕಲಿತಿದ್ದಾಳೆ. ಹೋಗು, ಬಿಳಿ ಬಣ್ಣದ ಬಕೆಟ್ಗೆ ತಲೆನ ಮುಳುಗಿಸ್ತಾಳೆ. ನಮ್ಮ ಯಜಮಾನ್ಲು ಎಂಥ ಸೊಸೆನ ತಂದು ಕಟ್ಬಿಟ್ಲು. ಎಲ್ಲ ನನ್ನ ಕಲ್ಮಾ ಕಲ್ಮಾ. ಮಾತೃಶ್ರೀ ಅವರೇ, ಈಗ ಅಂತದ್ದು ಏನಾಯ್ತು ಅಂತ ಅಳ್ತಾ ಇದ್ದೀರಾ? ಅಳ್ತಿರೋದ್ ನಾನು. ಏನ್ರಿ ಮೇಡಮ್ ಅವ್ರೆ, ತಲೆಗೆ ಮತ್ತೆ ಬಿಳಿ ಬಣ್ಣನ? ಯಾವ್ದಿದು ಹೊಸ ಬ್ರ್ಯಾಂಡು ಬಾಟ್ಲಲ್ಲಿ ಬಂದ್ಬಿಟ್ಟಿದೆ? ಇದನ್ನ ಹಚ್ಚಿದ್ರೆ ತಲೆ ಕಡಿತ ಬರಲ್ವಂತೆ. ನಿರಾತಂಕವಾಗಿ ಹಚ್ಚಿ, ನಮ್ಗೆ ಯಾವ ಆತಂಕನೂ ಇಲ್ಲ. ಪದ್ಮ ಪದ್ಮ ಪದ್ಮ. ನೀ ಪಾಂಡ್ರಂಗ, ಏನೋ ನಿಂತನೆ ಕಪ್ಪಗೆ ಫಳ 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 ಅಂತ ಉಳಿತಾ ಇದ್ದಿಲ್ವೋ? ಹೌದು ಕಣೋ, ಬಾವುನ್ ತಲೆ ನೋಡಿದ್ರೆ ಕರಡಿ ತಲೆ ನೋಡೋ ಅಷ್ಟೇ ಇಲ್ಲ. ಕ್ಯಾಂಪು ಮಣ್ಣು, ನಿಮ್ಮ ಅಕ್ಕೆ ಅದು ಯಾವ್ದೋ ತೈಲ ಅಂತ ತಂದು ತಲೆ ತಿಕ್ಬಿಟ್ರಪ್ಪ, ನವಯವ್ವನ ಹಂಗೆ ಮರ್ಕಳಿಸ್ಬಿಡ್ತಾರ. ರೀ, ನೀವ್ ಹೇಳ್ತಾ ಇರೋದ್ ನಿಜಾನ? ನಾನ್ ಹಚ್ಚಿದ ತೈಲದಿಂದ ನಿಮ್ ಕೂದಲು ಹೀಗಾಯ್ತಾ? ಹೌದ್ರಿ ಮೇಡಮ್ ಅವರೇ, ಆ ತೈಲ ಹಚ್ಚಿದ್ದೆ ತಡ ನಮ್ಮ ತಲೆ ಎಲ್ಲ ಎಷ್ಟು ತಂಪಾಯ್ತು ಗೊತ್ತಾ? ಕಣ್ಣು ಮುಚ್ಚಿದ್ದೆ ತಡ ನಿದ್ದೆ ಬಂದೋಯ್ತ್ರಿ. ದಯವಿಟ್ಟು ದಿನಾಲು ಅದೇ ತೈಲ ತಂದು ಹಚ್ತೀರಾ? ನಾನು ಈಗ ಮದುವೆ ಗಂಡು ಅಂತ ನನಗೆ ಅನಿಸ್ತಾ ಇದೆ. ಆ ನಾಟಿ ವೈದ್ಯ ಎಣ್ಣೆ ಹಚ್ಚಿದ್ರೆ ತಲೆ ಕೂದಲು ಬೆಳ್ಳಗಾಗತ್ತೆ ಅಂತ ಹೇಳಿ ಕಪ್ಪಗಾಗ ಔಷಧಿ ಕೊಟ್ಟಿದ್ದಾನೆ. ಅವನಿಗೆ ಫೋನ್ ಮಾಡಿ ಸರಿಯಾಗಿ ಮುಗೀತೀನಿ ಈಗ. ಬಂದ್ರು ವಿಪ್ಲ, ಬಂದ್ರು. ಈ ಫೋಟೋದಲ್ಲಿರೋ ಮುದ್ಕ
ನಮ್ಮ ಯಜಮಾನ್ರ ತರನೇ ಇದಾರಲ್ವಾ? ನಮ್ ಭಾವನೆ ಸೇಟ್ ಪಾಂಡುರಂಗನೇ. ಆದ್ರೆ ಇವನು ಮಕ್ಕಳ ಕಳ್ಳನಂತೆ. ಇವ್ನು ಹಿಡ್ಕೊಟ್ಟವ್ರಿಗೆ 50,000 ರೂಪಾಯಿ ಬಹುಮಾನ ಕೊಡ್ತಾರಂತೆ ಕಣ್ರು. ನಮ್ ಪಾಂಡುರಂಗಂಗೆ ಬಿಳಿ ವಿಗ್ ಹಾಕಿ ಮುದ್ಕನ್ ಗೆಟಪ್ ಕೊಟ್ರೆ ಹಿಂಗೆ ಇರ್ತಾನೆ. ಕರೆಕ್ಟು. ಇವತ್ ಹೇಗೋ ಆ ಪದ್ಮ ಬರ್ತಿದ್ದಾಳೆ. ಅವಳು ಬರೋಷ್ಟರಲ್ಲಿ ನಮ್ಮ ಯಜಮಾನರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಜೈಲ್ಗೆ ಹಾಕ್ಬೇಕು. ಹಾಗೆ ಮಾಡ್ತೀನಿ. ಆಮೇಲೆ ಪದ್ಮನ್ಗೆ ನಮ್ಮ ಯಜಮಾನ್ರ ಮೇಲಿರೋ ಅಭಿಪ್ರಾಯ ಬದಲಾಗುತ್ತೆ. ನಮ್ಮ ಯಜಮಾನ್ರು ನನ್ನವರಾಗಿ ಉಳಿತಾರೆ. ಅದಕ್ಕೆ ಹಾಗೆ ಮಾತ್ರ ಮಾಡಬೇಡಿ, ಆಮೇಲೆ ನನ್ ಗತಿ. ದಿನ ಅವನಿಗೆ ಜೈಲಿಗೆ ಊಟ ತಗೊಂಡೋಗಕ್ ನನ್ ಕೈಲಿ ಆಗಲ್ಲ. ಅಯ್ಯೋ, ಪದ್ಮ ವಾಪಸ್ ಹೋಗೋವರೆಗೂ ಅಷ್ಟೇ ಕಂಡ್ರು. ಆಮೇಲೆ ನಾನೇ ಹೋಗಿ ಅವ್ರನ್ನ ಬಿಡಿಸ್ಕೊಂಡ್ಬರ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮ ಯಜಮಾನ್ರಿಗೆ ಗೊತ್ತಾಗ್ಬಾರ್ದು. ನಮ್ಮಲ್ಲೇ ಇರ್ಬೇಕು. ಇಟ್ಲಾ ನಿಂಗೇನಾದ್ರು ದುಡ್ಡು ಸಿಕ್ತೇನಾ? ಇಲ್ಲ ಕಣೋ, ನಿನಗೆ? ನನಗೂ ಸಿಕ್ತಿಲ್ಲಪ್ಪ. ಈ ಫೋಟೋ ತೋರಿಸಿ ಇದೇ ತರ ವಿಗ್ಗು ಡ್ರೆಸ್ಸು ಎಲ್ಲ ಬಾಡಿಗೆಗೆ ತರಬೇಕು. ತಗೊಳ್ಳಿ. ಮೇಡಮ್ ಅವರೇ, ಇಲ್ಲಿ ಮೊದಲೇ ನನಗೆ 5 ರೂಪಾಯಿ 35 ಪೈಸೆ ಲೆಕ್ಕ ಸಿಗ್ತಾ ಇಲ್ಲ. ನಿಮ್ದೇನ್ರಿ ಗೋಳು? ರೀ, ನಿಮ್ ತಲೆ ಕೂದಲೆಲ್ಲ ಪರ್ಮನೆಂಟ್ ಆಗಿ ಬೆಳ್ಳಗಾಗ್ಲಿ ಅಂತ ತೈಲ ತಂದು ಹಚ್ಚಿದೆ. ಆದ್ರೆ ಎಲ್ಲ ವೇಸ್ಟ್ ಆಗೋಯ್ತು ರೀ. ಅದಕ್ಕೆ ನಾನೇನ್ರಿ ಮಾಡ್ಲಿ? ನೀವು ವಯಸ್ಸಾದ್ಮೇಲೆ ಹೇಗ್ ಕಾಣಿಸ್ತೀರಾ ಅಂತ ನೋಡಕ್ ತುಂಬಾ ಆಸೆ ಇದೆ ರೀ. ಹಾಗಾಗಬೇಕು ಅಂದ್ರೆ ನನಗೆ ವಯಸ್ಸಾಗೋವರೆಗೂ ನೀವು ಕಾಯ್ಬೇಕಪ್ಪ. ಆದ್ರೆ ನನ್ನ ಆಯಸ್ ಕಾಯ್ಬೇಕಲ್ಲ. ನಿಮ್ಗಿಂತ ಮೊದ್ಲು ನಾನೇ ಕಣ್ಮುಚ್ಕೊಂಡ್ಬಿಟ್ರೆ ನೀವು ವಯಸ್ಸಾದ್ಮೇಲೆ ಹೇಗ್ ಕಾಣಿಸ್ತೀರಾ ಅಂತ ನೋಡೋಕೆ ಆಗಲ್ವೇ? ಅದಕ್ಕೆ ನಾನೀಗ ಏನ್ರಿ ಮಾಡ್ಬೇಕು? ನಿಮ್ಗೆ ಮುದುಕನ್ ತರ ವೇಷ ಹಾಕಿ ಒಂದು ಫೋಟೋ ತೆಗಿಸ್ತೀನಿ. ಮೇಡಮ್ ಅವರೇ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಕನ್ನಡಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಏನ್ರಿ ನಾನು ತಗೊಂಡೋಗಿ ಹೀಗೆ ಮಾಡಕ್ ಬಿಟ್ಟಿದ್ದೀರಾ? ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವೇನಪ್ಪದ್ದು? ಸೂಕಣ ಪಾಂಡುರಂಗ, ನೀನ್ ಇದೇ ಗೆಟಪ್ ಅಲ್ಲಿ ಇದ್ರೆ ಜಾರ್ಜಿ ಅವ್ರಿಗೆ ತುಂಬಾ ಅನುಕೂಲ. ನನ್ಗೆ ಯಾಕೆ ಅನುಕೂಲನೋ? ಇಷ್ಟು ದಿವಸ ಭಾವನ ನಿಮ್ ತಮ್ಮನ ಅಂತ ಕೇಳ್ತಾ ಇದ್ರು. ನಿಮ್ಮಲ್ಲಿಂದ ನಿಮ್ ತಾತನ ಅಂತ ಕೇಳ್ತಾರೆ. ಮೇಡಮ್ ಅವರೇ, ಇನ್ನು ಎಷ್ಟು ಹೊತ್ತು ಅಂತ ಈ ಛದ್ಮವೇಷ? ಬೇಗ ಫೋಟೋ ತೆಗಿಸ್ಬಾರ್ದಾ? ರೀ, ನೀವ್ ವೇಷದಲ್ಲಿ ಹೊರಗಡೆ ಬಂದ್ರೆ ನೋಡ್ದವ್ರೆಲ್ಲ ನಗ್ತಾರೆ. ಅದಕ್ಕೆ ಫೋಟೋಗ್ರಾಫರ್ನ ಇಲ್ಲೇ ಬರೋಕೆ ಹೇಳಿದೀನಿ. ನೀವ್ ಯಾವ್ದೇ ಕಾರಣಕ್ಕೂ ರೂಮಿಂದ ಹೊರಗಡೆ ಬರ್ಲೇಬೇಡಿ. ಎಲ್ಲಾದ್ರೂ ಉಂಟೆ, ನಾನು ಯಾತಕ್ ಬರ್ಲಿ? ಬಂದ್ರು ಫೋಟೋಗ್ರಾಫರ್ನ ಕರ್ಕೊಂಡ್ ಬರೋಣ. ಹಲೋ, ಪೊಲೀಸ್ ಸ್ಟೇಷನಾ? ಆ ಮಕ್ಕಳ ಕಳ್ಳ ನನ್ನ ಹತ್ರ ಸಿಕ್ಕಾಕೊಂಡಿದ್ದಾನೆ. ಮಾಸ್ತ್ರೆ ಅಸಲ್ ಫಿಸಲ್ ಕಾ ಕಮ್ಜಾ ಚಡ್ಗಾಯ ಮೇಹನತ್ ಪಡ್ಯಾ ಸುಮರಿಗೆ ಅಂಡ ಗಾಯ್ಸ್ ಪಕೀರ್ ರೇ. ಮಕ್ಕಳ ಕಳ್ಳ ಸಿಕ್ಕಿದಾನೆ ಅಂತ ಫೋನ್ ಮಾಡಿದ್ರಲ್ಲ, ಯಾರು? ನಾನೇ ಮಾಡಿದ್ದು. ಎಲ್ಲಿ ಆ ಮುತ್ಕ? ಈಗಾಗಲೇ ಒಂದ್ 4 ಮಕ್ಕಳನ್ನ ಕಿಡ್ನಾಪ್ ಮಾಡಿದಾನೆ. ಈಗ ಬಿಟ್ರೆ ನಿಮ್ ಮಕ್ಕಳನ್ನು ಕಿಡ್ನಾಪ್ ಮಾಡ್ಬಿಡ್ತಾನೆ. ಅಯ್ಯೋ, ಇವರು ನನ್ನ ಮಕ್ಕಳಲ್ಲ. ಇವರು ಈ ಮನೆ ಅಳಿಯ. ಇವನು ದಂಡಪಿಂಡ. ಎಲ್ಲಿ ಆ ಮುತ್ಕ? ನೀನೇ ಏನೋ ಮಕ್ಕಳ ಕಳ್ಳ? ನಾನಲ್ಲ. ನನ್ನ ಹತ್ರ ಸುಳ್ಳು ಹೇಳ್ತ್ಯಾ? ಶಿಶುಪಾಲ್ ಮಾಮು, ನನ್ನ ಹೆಸರು ಇಟ್ಕೊಳ್ತೀಯ? ಯಾರೋ ನೀನು? ನಾನು ಪಾಂಡುರಂಗ ಮಾಮು. ಏನೋ ನಿನ್ ಗೆಟಪ್? ನನ್ನನ್ನ ಈ ವೇಷದಲ್ಲಿ ನೋಡಿ ಸಂತೋಷ ಪಡ್ಬೇಕು ಅಂತ ನನ್ನ ಹತ್ರ ಸುಳ್ಳು ಹೇಳಿ ನಿನ್ನನ್ನು ಕರ್ಸ್ಬಿಟ್ಟಿದ್ದಾರೆ ಈ ಮೇಡಮ್. ಈ ಮೇಡಮ್ ಅಂದ್ರೆ ನಿಮ್ಮ ಅತ್ತೆನಾ? ಅಯ್ಯೋ, ನಾನು ಇವ್ರ ಅತ್ತೆ ಅಲ್ಲ, ಇವ್ರ ಹೆಂಡತಿ. ಲೇ ಪಾಂಡುರಂಗ, ಏನೋ ನಿನ್ ಗ್ರಾಚಾರ? ಯಾವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ್ದೆ ಕಣೋ? ಹೋಗಿ ಹೋಗಿ ದೊಡ್ಡ ಹೆಂಗಸ ಮದುವೆ ಆಗಿದ್ದೆಲ್ಲೋ. ನನ್ನ ಟೈಮೇ ಸರಿ ಇಲ್ಲಪ್ಪ. ಈಗ ನಿನ್ ಕೈನಲ್ಲೇ ಒದೆ ತಿನ್ಲಿಲ್ವಾ? ಮೇಡಮ್ ಪಾಪ ಒಳ್ಳೆಯವನು ಮೇಡಮ್. ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಮನ್ನ ಮದುವೆ ಆಗ್ಬಿಟ್ಟಿದ್ದಾನೆ. ಆಗಾಗಾದ್ರೂ ಗಂಡನ ತರ ನೋಡ್ಕೊಳ್ಳಿ. ನಾನು ಬರ್ಲೇನಪ್ಪ? ಮತ್ತೆ ಬರ್ತೀಯಾ? ಮೇಡಮ್ ಅವ್ರೆ, ನಿಮ್ಮ ಆಸೆ ತೀರ್ತಾ ನಾನು ಈ ಛದ್ಮವೇಷನ್ ಕಳಿಸಿ ಬೇಗ ರೆಡಿ ಆಗ್ಬಿಡ್ತೀನಿ. ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಯಾರು? ಪದ್ಮ. ಏನು ಯಜಮಾನ್ರೆ, ಪದ್ಮ ಮದ್ಮೇಲೆ ಊಟ ಮನೇಲೇನಾ? ಪದ್ಮ ಅಪರೂಪಕ್ಕೆ ಮನೆಗೆ ಬರೋವಾಗ ಮನೆಯಲ್ಲಿ ಊಟ ಮಾಡೋದು ಏನ್ ಚೆನ್ನಾಗಿರುತ್ತೆ. ನಾವಿಬ್ರು 5 ಸ್ಟಾರ್ ಹೋಟೆಲ್ ಊಟ. ಸರಿ ಬಿಡಿ, ಹಾಗಾದ್ರೆ 3 ಜನಕ್ಕೆ ಆಗೋಷ್ಟು ಅಡ್ಗೆನ ಕಡಿಮೆ ಮಾಡ್ತೀನಿ. ಹೋಗ್ತಾ ಇರೋದು ಇಬ್ರು, 3 ಜನಕ್ಕೆ ಯಾಕೆ? ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ನೀವೇ ಊಟ ಮಾಡ್ಲಿಲ್ಲ ಅಂದ್ಮೇಲೆ ನಾನ್ ಹೇಗ್ ಊಟ ಮಾಡ್ಲಿ? ಅದಕ್ಕೆ ಏನಿದು ವಿಷ ಬಾವನ್ ತಲೆಗೆ ಹಚ್ಚಕ್ಕ? ನಾನ್ ಕುಡಿಯೋಕೆ. ಯಾಕೆ? ಆ ಪದ್ಮ ಬಂದ್ಮೇಲೆ ನನ್ ಬದುಕಿದ್ದು ಏನ್ ಪ್ರಯೋಜನ? ಅದಕ್ಕೆ ಅವಳು ಬರ್ತಿದ್ದಾಗೆ ನಾನು ಇದನ್ನ ಗಟ್ಗಟ್ಟ ಅಂತ ಕುಡ್ದು ಬಿಡ್ತೀನಿ. ನೀವಿಬ್ರು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ ಕಣ್ರು. ನಾನು ಸತ್ತ ಮೇಲೆ ನನ್ನ ಹೆಸರು ಹೇಳ್ಕೊಂಡು ಮಸಾಲೆ ದೋಸೆ ತಿಂತೀನಿ. ಮಸಾಲ ದೋಸೆಗಾಯ್ತು, ಬಾದಾಮಿ ಹಾಲಿಗೆ. ಪದ್ಮ 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 ಏ ಪದ್ಮ, ಬಲ್ಗಾಲ್ ಇಟ್ಬಿಟ್ಟು ಒಳಗಡೆ ಬಾ. ಅದೇನು ಹಾಗೆ ಹಾಕ್ಸ್ಕೊತಾ ಇದೀಯಾ? ಬಾ ಪದ್ಮ. ಪದ್ಮ ಅಂದ್ರೆ ಇವ್ರಾ?
ನಿಜವಾದ ಹೆಸರು ಪದ್ಮರಾಜ್ ಅಂತ. ನಾನು ಪ್ರೀತಿಯಿಂದ ಪದ್ಮ ಅಂತ ಕರಿತೀನಿ. ನಿಮ್ ಪತ್ರ ನೋಡಿ ನನ್ಗೂ ತುಂಬಾ ಖುಷಿ ಆಯ್ತು. ಇದೇ ಖುಷಿಲಿ ಬಿಸಿ ಬಾದಾಮಿ ಹಾಲು ಮಾಡ್ಕೊಂಡ್ ಬರ್ತೀನಿ. ನಮ್ಗೆ ವಿಷ